ನಮ್ಮ ರಾಜ್ಯದಲ್ಲಿ ಇವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿರೋದು. ಅದರಲ್ಲಿ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ವೋಟಿಂಗ್ ಮತದಾನ ಆಗಿದೆ. ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 63% ವೋಟಿಂಗ್ ಆಗಿದೆ ಅಂತ ಗೊತ್ತಾಗಿದೆ. ಮಂಡ್ಯ, ತುಮಕೂರು, ಹಾಸನದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂದ್ರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದೆ ಮಂಡ್ಯ, ತುಮಕೂರು, ಹಾಸನದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿದೆ. ಇನ್ನು ಕರಾವಳಿ ಭಾಗದ ಜನರಿಂದಲೂ ಕೂಡ ಭರ್ಜರಿಯಾಗಿ ಇವತ್ತು ಮತದಾನ ಆಗಿದೆ. ಬೆಂಗಳೂರಿನಲ್ಲಿ 50% ಕೂಡ ವೋಟಿಂಗ್ ದಾಟಿಲ್ಲ. ಯಾಕೋ ಮಹಾನಗರಿ ಬೆಂಗಳೂರಿನ ಜನತೆಗೆ ಮತದಾನದ ಬಗ್ಗೆ ಇವತ್ತು ನಡೆದಂತ ಮತದಾನದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅಂತ ಕಾಣಿಸುತ್ತೆ. 50%ಕ್ಕಿಂತ ಕಡಿಮೆ ಮತದಾನ ಆಗಿದೆ. 50% ಕೂಡ ದಾಟಿಲ್ಲ ವೋಟಿಂಗ್ ಬೆಂಗಳೂರು ಮಹಾನಗರದಲ್ಲಿ ಅಂತ ಗೊತ್ತಾಗಿದೆ. ಇನ್ನೊಂದ್ ಕಡೆ ಕರಾವಳಿ ಭಾಗದಲ್ಲಿ ಭರ್ಜರಿಯಾಗಿ ಜನರಿಂದ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಇಲ್ಲಿ ತನಕ ಸಿಕ್ಕಿರೋ ಮಾಹಿತಿ ಪ್ರಕಾರ 63% ಮತದಾನ ಆಗಿದೆ. ಆದ್ರೆ ರಾಜಧಾನಿ ಬೆಂಗಳೂರಲ್ಲಿ ಯಾಕೋ ಜನ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸಿಲ್ಲ, ಆಸಕ್ತಿ ತೋರಿಸಲಿಲ್ಲ ಅನ್ನೋದು ಈ ಮುಖಾಂತರವಾಗಿ ಬಯಲಾಗಿದೆ. ಇವತ್ತು ನಡೆದಂತ ವೋಟಿಂಗ್ ಮುಖಾಂತರ ಆ ಮಾಹಿತಿ ಲಭ್ಯವಾಗಿರೋದು. ಇನ್ನು ಜನಸಾಮಾನ್ಯರು ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟೀಸ್, ಅದರಲ್ಲೂ ಸ್ಯಾಂಡಲ್ವುಡ್ ನ ಹೆಸರಾಂತ ನಟ ನಟಿಯರು ಇವತ್ತು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ಅದು ಕೂಡ ಸರತಿ ಸಾಲಲ್ಲಿ ನಿಂತು ಅವರೆಲ್ಲರೂ ವೋಟಿಂಗ್ ಮಾಡಿದ್ದು. ಸುದೀಪ್ ಅವರು ವೋಟಿಂಗ್ ಬೂತ್ ಒಳಗೆ ಹೋದಂತ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮತದಾನವನ್ನ ಅವರು ಚಲಾವಣೆ ಮಾಡೋ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಜೊತೆಗೆ ಮತದಾರರಿಗೆ ಯಾವ ರೀತಿ ನಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು, ನಮ್ಮ ಕರ್ತವ್ಯ ಎಂತದು, ನಮ್ಮ ಕರ್ತವ್ಯವನ್ನ ಯಾವ ರೀತಿ ಮೆರಿಬೇಕು ಅನ್ನೋ ಮೆಸೇಜ್ ಅನ್ನ ಕೊಟ್ರು. ಇನ್ನೊಂದ್ ಕಡೆ ನಟ ಉಪೇಂದ್ರ ಹಾಗೇನೆ ಅವರ ಪತ್ನಿ ಕೂಡ ಇವತ್ತು ಮತ ಚಲಾವಣೆಯನ್ನ ಮಾಡಿದ್ರು. ಇನ್ನು ಹೈ ವೋಲ್ಟೇಜ್ ಮಂಡ್ಯ ಕ್ಷೇತ್ರದಲ್ಲಿ ಇವತ್ತು 2 ಬಾರಿ ಮಾರಾಮಾರಿ ಆಗಿದೆ. ಸುಮಲತಾ, ನಿಖಿಲ್ ಬೆಂಬಲಿಗರ ನಡುವೆ ಹೊಡೆದಾಟ ಆಗಿರೋದು. ಇವತ್ತು ಮತ್ತೊಮ್ಮೆ ಮಾರಾಮಾರಿ ಆಗಿದೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಬಸವನಪುರದಲ್ಲಿ ಘಟನೆ ಆಗಿರೋದು, ಮಾರಾಮಾರಿ ಆಗಿರೋದು. ಇಬ್ರು ಬೆಂಬಲಿಗರ ನಡುವೆ ಈ ರೀತಿ ಆಗಿರೋದು. ಸುಮಾಪರ ಇದ್ದ ಪೋಲಿಂಗ್ ಏಜೆಂಟ್ ಮೇಲೆನೆ ಹೋಗಿ ನಿಖಿಲ್ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ. ಶರ್ಟ್ ಅನ್ನ ಹರಿದು ಮುಖಕ್ಕೆ ಪಂಚ್ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನ ಅಲ್ಲಿ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮಳವಳ್ಳಿಯಲ್ಲಿ ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿರೋದು. ನಾನು ಯಾಕೆ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಅವ್ರು ಇಷ್ಟ ಬಂದಂಗೆ ಓಟ್ ಹಾಕ್ತಾರಂತ. ಅವ್ರ ಮುಂದೆ ನಾವು ಪ್ರಶ್ನೆ ಮಾಡಂಗಿಲ್ಲ. ಇಲ್ಲಿ ನಾವ್ಯಾರು ಅಬ್ಜೆಕ್ಷನ್ ಮಾಡಂಗಿಲ್ಲ. ನ್ಯಾಯ ಪತ್ರ ಕೇಳಿದ್ರೆ ಒಳಗ್ ಬತ್ತವ್ರ. ನಾವ್ ನ್ಯಾಯ ಕೇಳಂಗಿಲ್ಲ. ಇಲ್ಲಿ ಮಳವಳ್ಳಿ ತಾಲೂಕಲ್ಲಿ ಇದೇ ಬರೀ ದೌರ್ಜನ್ಯ ಆಗೋದ. ಇವ್ರದೆಲ್ಲ ಇದೆಯಾ? ಇವಾಗ ಇದು ಬಸವನಪುರದಲ್ಲಿ ಹೊಸ್ತೇನಲ್ಲ ಇದು. ಆದ್ರೂ ನಮಗೆ ಸೆಕ್ಯೂರಿಟಿನೂ ಇಲ್ಲ. ಒಬ್ಬರ PC ಹಾಕೋರು ಇಲ್ಲ. ಬಸವನಪುರಕ್ಕ ಈಗ 3ನೇ ಸಲ ಬೆಳಗ್ಗೆಯಿಂದ ತೆಳಕಿರಿಕ್ ಮಾಡ್ಕೊಂಡ್ ಬಂದಿರೋದು. ಈಗ ಏನೋ 70%ಕ್ಕಿಂತ ಹೆಚ್ಚು ಮತದಾನ ಆಗಿದೆ. ಮಾತಿಗಿಂತ ಕೆಲಸ ಮಾಡಿ ನಾವು ತೋರಿಸಬೇಕಾಗುತ್ತೆ. ಜನ ನನ್ನನ್ನ ಆಯ್ಕೆ ಮಾಡಿರ್ತಾರೆ ಅನ್ನೋ ವಿಶ್ವಾಸ ನನ್ನ ಹತ್ರ ಇದೆ ಅಂತ ನಿಖಿಲ್ ಹೇಳಿದ್ದಾರೆ. ಮೇ 23ರಂದೇ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನೋಡಿ ಅಂತ ನಿಖಿಲ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ನಿಖಿಲ್ ಜೊತೆ ಮಾತನಾಡಿದ್ದಾರೆ, ನೋಡೋಣ.
ಮತದಾನ ಅಂತ್ಯವಾಗಿದೆ. ಮಂಡ್ಯ ಕ್ಷೇತ್ರದಲ್ಲಿ 70% ವೋಟಿಂಗ್ ಆಗಿದೆ. ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ಸರ್? 70% ವೋಟ್ ಆಗಿದೆ, ಕಳೆದ ಬಾರಿಗಿಂತ ಜಾಸ್ತಿ ಆಗಿದೆ. ಸೊ ಇದು ಯಾವ ರೀತಿ ನಿಮಗೆ ಪ್ಲಸ್ ಆಗುತ್ತೆ ಅಂತ? ಬಹುಶಃ 80% ಆಗೋ ಸಾಧ್ಯತೆಗಳಿದೆ ಅಂತ ಕೇಳಿದ್ರೆ 70 ಲಾಸ್ಟ್ ಅಂತ 70% ಆಗಿದೆ. ನಾನು ಕೇಳಿದ್ದು ಮೋರ್ ದನ್ 70 ಆಗಿದೆ ಅಂತ ಕೇಳ್ಪಟ್ಟೆ. ಬಹುಶಃ ಆಲ್ಮೋಸ್ಟ್ ಇನ್ ಬಿಟ್ವೀನ್ 75 to 80% ಆಗೋ ಸಾಧ್ಯತೆಗಳಿದೆ. ಸೊ ರಿಸಲ್ಟ್ಗೆ 1 ತಿಂಗಳ ಗ್ಯಾಪ್ ಇದೆ. ಈ 1 ತಿಂಗಳಲ್ಲಿ ಏನೆಲ್ಲ ಯೋಜನೆಗಳು ಹಾಕೊಂಡಿದ್ದೀರಾ, ಯಾವ ರೀತಿ? ಅಲ್ಲ, ಈಗ ಮಾತಾಡೋದಕ್ಕಿಂತ ಮಾಡಿ ತೋರ್ಸೋಣ ತಗೊಳ್ಳಿ. ಯಾಕಂದ್ರೆ ನಾನೊಂದು ಕಚೇರಿ ಮಾಡಬೇಕು ಅಂತ ಇದ್ದೀನಿ, ಹುಡುಕ್ತಾ ಇದ್ದೀನಿ. ಸದ್ಯಕ್ಕೆ ಒಂದು ಕಚೇರಿ ಮಾಡ್ತೀನಿ. 23 ಆದಮೇಲೆ ಫಲಿತಾಂಶ ಬಂದಮೇಲೆ ಜನಗಳ ಒಂದು ಆಶೀರ್ವಾದದಿಂದ, ದೇವರ ಒಂದು ಕೃಪೆಯಿಂದ ಲೋಕಸಭಾನಲ್ಲಿ ಆರಿಸ್ತಾರೆ ಜನ, ನನಗೆ ನಂಬಿಕೆ ಇದೆ. ಆಮೇಲೆ ಬಹುಶಃ MP ಕಚೇರಿ ಕೊಡ್ಬೋದು. ಅಲ್ಲಿವರೆಗೂ ಸದ್ಯಕ್ಕೆ ಒಂದು ಕಚೇರಿ ಹುಡುಕ್ತಾ ಇದ್ದೀರಿ. ಮಂಡ್ಯ ಕ್ಷೇತ್ರ ಎಲ್ಲೋ ಒಂದ್ ಕಡೆ ರಣಕಣವಾದಂತಾಗಿತ್ತು, ಆದ್ರೆ ಈಗ ಕೂಲ್ ಆಗಿದೆ. ನೀವು ಎಲ್ಲೋ ಒಂದ್ ಕಡೆ ವಾತಾವರಣನೂ ಕೂಲ್ ಆಗಿದೆ ಬ್ರದರ್, ಅದಕ್ಕೆ ಆಚೆ ಬಂದು ನಿಂತೆ. ಎಲ್ಲೋ ಒಂದ್ ಕಡೆ ವಾಕ್ಸಮರಗಳು, ವಾಗ್ವಾದಗಳಿಗೆಲ್ಲ 23 ಉತ್ತರವಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. 23 ಆನ್ಸರ್ ಅಲ್ವಾ ಬ್ರದರ್? ಅಲ್ಟಿಮೇಟ್ಲಿ ಇವತ್ತು 18ನೇ ತಾರೀಕಿನ ದಿನ ಮತದಾರರು ಅವರದೇ ಆದಂತ ಒಂದು ತೀರ್ಮಾನ ತಗೊಂಡಿರ್ತಾರೆ. ನನಗೂ ವಿಶ್ವಾಸ ಇದೆ, ನಮ್ಮ ಪರವಾಗಿ ನಿಂತಿದ್ದಾರೆ, ಪಕ್ಷದ ಪರವಾಗಿ ನಿಂತಿದ್ದಾರೆ ಅಂತ. 23ನೇ ತಾರೀಕು ಫಲಿತಾಂಶ ಕಾದ್ ನೋಡೋಣ. ನನ್ನ ಪರವಾಗಿ ನಿಂತಿರ್ತಾರೆ, ಆತ್ಮವಿಶ್ವಾಸ ಇದೆ. ಇವತ್ತು ಕೂಡ ಸಾಕಷ್ಟು ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ರಿ, ಎಲ್ಲ ಕಡೆ ಮತಕ್ಷೇತ್ರಗಳಿಗೆ ಇದು ಕೊಟ್ರಿ. ಸೊ ಅಲ್ಲಿನ ರೆಸ್ಪಾನ್ಸ್ ಕಂಡು ಹೇಗೆ ಅನಿಸ್ತಾ ಇತ್ತು? ಏನಿಲ್ಲ, ಸಾಧ್ಯವಾದಷ್ಟು ಹಲವಾರು ತಾಲೂಕುಗಳಿಗೆ ಭೇಟಿ ಕೊಡ್ಲಿಕ್ಕೆ ನೋಡಿದೆ. KR ನಗರಕ್ಕೆ ಹೋಗ್ಲಿಕ್ಕಾಗಲಿಲ್ಲ, KR ಪೇಟೆಗೆ ಹೋಗ್ಲಿಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಹಲವಾರು ತಾಲೂಕುಗಳಿಗೆ ಏನು ಭೇಟಿ ಕೊಟ್ಟಿದ್ದೇನೆ. ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬೂತ್ ವೈಸ್ ಎಲ್ಲ ಪಾಪ ನಿಂತು ಅವ್ರ ಮನೆ ಕೆಲಸದ ರೀತಿಯಲ್ಲಿ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು. ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಅನಂತ್ ಸಾಲೋಟಿ, ನ್ಯೂಸ್ 18 ಕನ್ನಡ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಾಗೆಯೇ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ. ಕಾಂಗ್ರೆಸ್ ಪ್ರಚಾರದ ವೇಳೆ ಮೋದಿ ಅಂತ ಕೂಗಿದ್ದಕ್ಕೆ ವಾಗ್ವಾದ ನಡೆದು ಅಲ್ಲಿ ಗಲಾಟೆ ಆಗಿರೋದು. ಲೋಕಾಪುರದಿಂದ ಮೋದಿ ರ್ಯಾಲಿಗೆ ಹೋಗಿದ್ದಂತ ಕಾರ್ಯಕರ್ತರು ಜೈಕಾರವನ್ನ ಕೂಗಿದ್ದೆ ಈ ಗಲಾಟೆ, ಪರಸ್ಪರ ವಾಗ್ವಾದ ಅಲ್ಲಿ ನಡೆಯೋದಕ್ಕೆ ಕಾರಣವಾಯಿತು. ಲೋಕಾಪುರದಿಂದ ಮೋದಿ ರ್ಯಾಲಿಗೆ ಒಂದಿಷ್ಟು ಕಾರ್ಯಕರ್ತರು ಹೋಗಿದ್ರಲ್ಲ, ಅವರೆಲ್ಲ ಅಲ್ಲಿ ಮೋದಿಗೆ ಜೈ ಅಂತ ಕೂಗಿದ್ದಾರೆ. ಪರಸ್ಪರ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಕಾರ್ಯಕರ್ತರ ನಡುವೆ ಅಲ್ಲಿ ಗಲಾಟೆ ಆಗಿದೆ. ಬಾಗಲಕೋಟೆಯಲ್ಲಿ ಇವತ್ತು ಸಮಾವೇಶದಲ್ಲಿ ಪಾಲ್ಗೊಂಡು ಮೋದಿ ಅವರು ಪ್ರಚಾರ ಭಾಷಣವನ್ನ ಮಾಡಿದ್ದಾರೆ. ಸೊ ವಾಪಸ್ ಬರ್ತಾ ಇದ್ದಂತ ಕಾರ್ಯಕರ್ತರು ಅಲ್ಲಿ ಜೈಕಾರವನ್ನ ಕೂಗಿದ್ದೆ ಇದಕ್ಕೆಲ್ಲ ಕಾರಣ ಆಗಿದೆ. ಇದು ಬಾಗಲಕೋಟೆಯಲ್ಲಿ ಆದಂತ ಗಲಾಟೆ ಆದ್ರೆ ಬೆಂಗಳೂರಲ್ಲೂ ಕೂಡ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ. ಇನ್ನೊಂದು ಕಡೆ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ, ಚಾಮರಾಜಪೇಟೆಯಲ್ಲೇ ಹಣ ಹಂಚಿಕೆ ಆಗಿದೆ. ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿದೆ. ಯಾರೆಲ್ಲ ಮತದಾನ ಮಾಡೋಕೆ ಹೋಗ್ತಾ ಇದ್ರು ಅವ್ರ ಕೈಯಲ್ಲಿ ದುಡ್ಡನ್ನ ಅಲ್ಲಿ ಇಡ್ತಾ ಇದ್ದಾರೆ. ಒಂದು ಕಡೆ ನಾವು ವಿಂಡೋದಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಬೆಂಗಳೂರಲ್ಲಿ ಯಾವ ರೀತಿ ಮೋದಿ ಮೋದಿ ಅಂತ ಜೈಕಾರವನ್ನ ಕೂಗಿದಾಗ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಅಲ್ಲಿ ಗಲಾಟೆ ಆಗಿದೆ. ಪರಸ್ಪರ ಮಾತಿನ ಚಕಮಕಿ, ವಾಕ್ಸಮರ ಎಲ್ಲ ನಡೆದಿದೆ ಅನ್ನೋದು. ಇನ್ನೊಂದು ಕಡೆ ನಾವು ವಿಂಡೋದಲ್ಲಿ ಗಮನಿಸ್ತಿರೋದು ಸ್ಕ್ರೀನ್ ಮೇಲೆ ಚಾಮರಾಜಪೇಟೆಯಲ್ಲಿ ಅಲ್ಲೊಬ್ಬ ವ್ಯಕ್ತಿಯ ಕೈಯಲ್ಲಿ ಹಣವನ್ನ ನೋಡ್ತಾ ಇದೀವಿ, ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದೀವಲ್ಲ. ಈ ವ್ಯಕ್ತಿ ಹಣ ಹಂಚಿಕೆಯನ್ನ ಅಲ್ಲಿ ಮಾಡ್ತಾ ಇದ್ದಾನೆ. ಮತದಾನ ಮಾಡೋದಕ್ಕೆ, ವೋಟ್ ಮಾಡೋದಕ್ಕೆ ಅಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ಅವರಿಗೆ ಹಣವನ್ನ ಕೊಟ್ಟು ಇಂಥ ಪಕ್ಷಕ್ಕೆ, ಇಂಥ ಅಭ್ಯರ್ಥಿಗೆ ವೋಟ್ ಅನ್ನ ಹಾಕಬೇಕು ಅಂತ ಅಲ್ಲಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಆ ವಿಡಿಯೋ ವೈರಲ್ ಆಗಿದೆ. ಕೇವಲ
ಜನಸಾಮಾನ್ಯರು ಮಾತ್ರ ಅಲ್ಲ, ಸ್ಯಾಂಡಲ್ವುಡ್ನ ಖ್ಯಾತ ನಟ ನಟಿಯರು ಇವತ್ತು ತಮ್ಮ ಹಕ್ಕನ್ನ ಚಲಾವಣೆ ಮಾಡೋ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಜೊತೆಗೆ ಸಮಾಜಕ್ಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ವೋಟ್ ಮಾಡಿದ್ರು, ಜೊತೆಗೆ ವೋಟ್ ಮಾಡಿದ ಮೇಲೆ ಏನೆಲ್ಲ ಸಂದೇಶ ಕೊಟ್ರು ನೋಡು. ಮುಖ್ಯವಾಗುತ್ತೆ ಮತದಾನ. ಯಾಕಂದ್ರೆ ನಾವು ಯಾರನ್ನೇ ಕ್ವೆಶ್ಚನ್ ಮಾಡ್ಬೇಕಂದ್ರು, ಯಾರು ಕರ್ತವ್ಯ ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಬೇಕಂದ್ರು ಮೊದಲು ನಮ್ಮ ಕರ್ತವ್ಯ ನಾವು ಕರೆಕ್ಟಾಗಿ ಮಾಡಿರ್ಬೇಕು. ನಮ್ಮ ಕರ್ತವ್ಯ ಏನಂದ್ರೆ ನಾವು ವೋಟ್ ಮಾಡಬೇಕು. ಯಾಕಂದ್ರೆ ನಾವೇ ನಮ್ಮ ಕರ್ತವ್ಯ ಸರಿಯಾಗಿ ಮಾಡಿದ್ರೆ ಇನ್ನೊಬ್ರ ಕಡೆ ಬೆಳೆದು ತೋರ್ಸಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ತುಂಬಾ ಇಂಪಾರ್ಟೆಂಟ್. ಕೆಲವರು ಹೇಳ್ತಾರೆ ಯಾರಿಗೆ ವೋಟ್ ಮಾಡೋದು, ಎಲ್ಲರೂ ನಮ್ಗಿಷ್ಟ ಇಲ್ಲ, ಪರವಾಗಿಲ್ಲ ಅಂತ. ಹಂಗಲ್ಲ, ವೋಟ್ ಮಾಡಬೇಕು. ವೋಟ್ ಮಾಡಿದ್ಮೇಲೆ ಕೆಲಸ ಮಾಡಂಗೆ ಮಾಡಿಸ್ಬೇಕು, ಫೈಟ್ ಮಾಡೋದ್ರು ಮಾಡಿಸ್ಬೇಕು. ಅದು ನಮ್ಮ ಕರ್ತವ್ಯ. ಯಾರೋ ಮಾಡಲ್ಲ ಅನ್ಕೊಂಡು ಕೂತ್ಕೊಳ್ಳೋದಲ್ಲ. ಸಿಸ್ಟಮಲ್ಲಿ ನಾವು ಜವಾಬ್ದಾರಿ ತಗೊಂಡಾಗಲೇ ಸಿಸ್ಟಮಲ್ಲಿ ಒಂದು ಜವಾಬ್ದಾರಿ ಬರುತ್ತೆ. ಫಸ್ಟ್ ನಾವು ತಗೊಳ್ಳೋಣ, ನಮ್ಮ ಕೆಲಸ ನಾವು ಮಾಡೋಣ. ಇಲ್ಲ, ನಮ್ಮ ಅವೇರ್ನೆಸ್ ಚೆನ್ನಾಗಿ ಮೂಡ್ತಾ ಇದೆ ಎಲ್ಲ ಕಡೆನೂ. ಎಲ್ರಿಗೂ ಅವ್ರ ಕರ್ತವ್ಯ ಏನು, ನಾವು ವೋಟ್ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಮಾಡ್ತಾರೆ. ಇನ್ನು ಕೆಲವು ಕಡೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಧ್ಯಾಹ್ನ ಮೇಲೆ ಶುರು ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾನು ಹೇಳೋದು, ಇವಾಗ ಬನ್ನಿ, ಫ್ರೀ ಆಗಿರುತ್ತೆ. ನಾನು ಅದಕ್ಕೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಬಂದೆ. ಆರಾಮಾಗಿ ಇದಾಯಿತು, ಏನು ಫ್ರೀ ಇರಲಿಲ್ಲ. ಮತ್ತೆ ಆಮೇಲೆ ಸಂಜೆ ಮೇಲೆ ಜಾಸ್ತಿ ರಶ್ ಆಗುತ್ತೆ. ಬಟ್ ಆದಷ್ಟು ಬಂದು ಎಲ್ಲರೂ ವೋಟ್ ಮಾಡಬೇಕು, ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂತ ಕೇಳಿ ಮುಖ್ಯವಾಗಿ. ಅಲ್ಲಲ್ಲ, ಫಸ್ಟ್ ಮೀಡಿಯಾ ಪರ್ಸನ್ಸ್ ಹೇಳ್ಕೊಡ್ತೀನಿ. ಒಬ್ಬ ಕಾಮನ್ ಪರ್ಸನ್ ನಾನು ಹಾಕೋಕೆ ಹೋದ್ರೆ ನೀವೇ ಆಕ್ಚುಲ್ ತೊಂದರೆ ಕೊಡ್ತೀರಾ. ಅರ್ಧ ನಿಮ್ಮಿಂದಾನೇ ನಮಗೆ ತೊಂದರೆ. ಹಂಗೆ ಹೊಟ್ಟೋದ್ರೆ ಅವಾಗ ಹೇಳ್ತೀರಾ, ನೋಡಿದ್ರೆ VIP ಗಳ ತರ ಬಂದ್ರು ಹೋದ್ರು ಅಂತ. ತಪ್ಪು ಯಾರ್ದು ಸ್ವಾಮಿದು? ಐ ಆಸ್ಕಿಂಗ್ ಯು ಪೀಪಲ್, ಯಾರು ಸರ್ ತಪ್ಪು? ನಿಮಗೆ ಬೆಸ್ಟ್ ಶಾಟ್ ಸಿಗ್ಬೇಕು ಅಂತ ನೀವು ಕವರ್ ಮಾಡ್ಬಿಟ್ರೆ ಬರೋಗ ಪರ್ಸನ್ಸ್ಗೆ ಏನು ಮಾಡ್ತೀರಾ? ತಪ್ಪು ಸರ್ ಇದೆಲ್ಲ ಮಾಡೋದು. ನೀವು ಏನು ಕೇಳಿ ಸ್ವಾಮಿಗೆ? ದಂಪತಿ ಜೊತೆಗೆ ಮೊದಲೇ ಬಾರಿಗೆ ಬಂದು ಮತ ಚಲಾಯಿಸಿದ್ರೆ ಏನ್ ಹೇಳ್ತಾರೆ ಸರ್? ಹಂಗಾರೆ ಯಾರ ಜೊತೆ ಬಂದ್ರು ಯಾರ ಜೊತೆ ಹೋದ್ರೆ ಇದು ಮುಖ್ಯನಾ ಸರ್ ನಿಮ್ಗೆ? ಅಲ್ಲಲ್ಲ, ಇದು ಮುಖ್ಯನಾ ಅಂತ ಕೇಳ್ತಾರೆ. MLA ಒಬ್ಬರೇ ಬಂದು ಮತ ಚಲಾಯಿಸಿ. ಹೌದು ಸ್ವಾಮಿ, ಅವ್ರು ಬೇಗ ಬಂದಿದ್ರು, ನಾನು ಆಮೇಲೆ ಲೇಟ್ ಆಗಿ ಬಂದೆ, ನಾನು ಊರಲ್ಲಿ ಇರಲಿಲ್ಲ. ಸರ್, ಮತದಾನ ಪ್ರಮಾಣ 20% ಆಗಿದೆ ಇದುವರೆಗೂ ಬೆಂಗಳೂರಲ್ಲಿ. ಬರ್ತಾ ಇದಾರೆ ಸರ್, ಎಲ್ಲ ಬಂದ್ ಮಾಡ್ಬೇಕು. ಡೋಂಟ್ ವರಿ ಪ್ಲೀಸ್, ಇದೊಂದು ಮಾತ್ರ ಯಾರು ಮಾಡ್ತಾರಲ್ವೋ ಅವ್ರು ಏನ್ ಮಾಡಿದ್ರು ಅನ್ನೋದಕ್ಕಿಂತ ನಾವೇನ್ ಮಾಡ್ಬೇಕು ಸೊಸೈಟಿಗೆ ಅನ್ನೋದು ಮುಖ್ಯ ಆಗುತ್ತೆ. ಏನೇ ಆದ್ರೂ ನಾವು ಸೊಸೈಟಿ ನಮ್ಗೇನ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವೇನ್ ಸೊಸೈಟಿ ಮಾಡ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದು ಖಂಡಿತ ಅವ್ರು ಪ್ರತಿಯೊಬ್ರು ಥಿಂಕ್ ಮಾಡಬೇಕು. ಪ್ರತಿಯೊಬ್ರು ಥಿಂಕ್ ಮಾಡಿ ವೋಟ್ ಮಾಡಿದಾಗ್ಲೇನೆ ಮುಂದಕ್ಕೆ ಅವ್ರು ಏನ್ ಮಾಡ್ಬೋದು ಅನ್ನೋ ಧೈರ್ಯ ಅವ್ರಿಗೆ ಬರುತ್ತೆ. ಇಲ್ಲಾಂದ್ರೆ ನಾವೇನು ಮಾಡಿಲ್ಲ, ಅವ್ರೇನು ಮಾಡಿಲ್ಲ, ನಾವೇನ್ ಮಾಡಕ್ಕಾಗತ್ತೆ ಅನ್ನೋದು ಬರಬಾರ್ದು. ನಾವೇನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ನಾವ್ ಹೆಂಗೆ ವೋಟ್ ಹಾಕ್ಬಿಟ್ ಮೇಲೆ ಎಲ್ಲ ಯಾರು ಗೆಲ್ತಾರೋ ಅವ್ರನ್ನ ಸುಮ್ನೆ ಬಿಡಬಾರ್ದು. ನೀವು ಯಾಕೆ ಬಿಡ್ತೀರಾ? ವೋಟಿಂಗ್ ಹಾಕ್ಬೇಕೆಲ್ಲ ಕೇಳ್ತಾರಲ್ಲ ಬಂದು, ಇವಾಗ ಹಕ್ಕು ಅಂತೀವಿ ನಾವು. ಹಾಕದ್ಮೇಲೆ ಏನ್ ಹಕ್ಕು ನಿಮ್ಗೆ ನೆರವೇರಿಸಿಲ್ಲ ಅದನ್ನ ಹೋಗಿ ನಿಮ್ಗೆ ಕೇಳೋ ಹಕ್ಕು ನಿಮಗಿದೆ. ಇಲ್ಲ ಅಂದ್ರೆ ಕಳ್ಕೊತೀರಾ. ದಯವಿಟ್ಟು ಹಂಗ್ ಮಾಡಬೇಡಿ, ಧೈರ್ಯವಾಗಿರಿ. ಏನೇ ಬಂದ್ರು, ಏನ್ ಪ್ರಾಬ್ಲಮ್ ಬಂದ್ರು ಎಲ್ರು ಒಟ್ಟಿಗೆ ಇರ್ಬೇಕು, ಅದು ಮುಖ್ಯ ಆಗುತ್ತೆ. ವೋಟಿಂಗ್ ಇರ್ಬೇಕಷ್ಟೇ ನಾವೆಲ್ಲರೂ ಒಟ್ಟಿಗೆ ಸೇರಿ ವೋಟ್ ಮಾಡಬೇಕು. ವೋಟ್ ಮಾಡಿದ್ಮೇಲೆ ಏನ ಕೆಲ್ಸಗಳು ನಡೀತಾ ಇದ್ರೆ ನಾವು ಎಲ್ಲರೂ ಒಟ್ಟಿಗೆ ಬಂದಿದ್ ಮಾಡ್ಬೇಕಂದ್ರೆ ಯಾರು ಮಾಡ್ತಾರಲ್ವೋ ಅವ್ರು ಏನ್ ನಮ್ಮ ಕರ್ತವ್ಯ ಅಲ್ಲ, ಅದು ಮಾಡ್ಲೇಬೇಕಲ್ಲ. ಇದರಿಂದ ನಾವು ದೂರ ಹೋಗಕ್ಕಾಗಲ್ಲ. ಶೂಟಿಂಗ್ ಇರುತ್ತೆ, ಅದು ಯಾರಿಗಿರಲ್ಲ. ಯಾರಿಗೆ ಈಗ ಅಲ್ಲಿ ನಿಂತಿರೋ ಎಲ್ಲರಿಗೂ ಕೆಲಸ ಇದೆ. ಸ್ಟಾರ್ಸ್ ಆಗಿ ನಾವು ವೋಟ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಇರೋದು ಇದು. ನಮಗೆ ಇಂಥವ್ರು ವ್ಯಕ್ತಿಗಳು ಬಂದ್ರೆ, ಇಂಥವ್ರು ಆಡಳಿತಕ್ಕೆ ಬಂದ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದು, ಅದರಲ್ಲಿ ಎಲ್ಲರದು ಸ್ವಾರ್ಥ ಇದೆಯಲ್ಲ. ಜನಗಳು ನಮ್ಮ ಏರಿಯಾದಿಂದ ಸ್ಟಾರ್ಟ್ ಆಗುತ್ತೆ ಸ್ವಾರ್ಥ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಬರ್ಬೇಕೆ ಹೊರತು ಈ ಸ್ಟಾರ್ಗಿರಿಂದ ಅಲ್ಲ. ಬೇರೆ ಐ ಡೋಂಟ್ ಥಿಂಕ್ ಇಟ್ಸ್. ಹಂಗಿದ್ದಿದ್ರೆ ಅಲ್ಲಿ ಕೂತಲ್ಲಿ ಏನಾರು ಮಾಡ್ಬೇಕು ನಾವು. ಅವ್ರು ಇನ್ನೂ ಯಾರು ಕೆಲವರು ವೋಟ್ ಮಾಡಕ್ ಬಂದಿಲ್ಲ ಅಂತಂದ್ರೆ ನಾವು ಹೇಳೋದು ತಪ್ಪಾಗ್ಬಿಡುತ್ತಲ್ಲ. ಕಾರಣ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಜವಾಬ್ದಾರಿ ಇಷ್ಟೊತ್ತಿಗೆ ಅರ್ಥ ಆಗಿರ್ಬೇಕು. ಇದು ಬುದ್ಧಿ ಹೇಳೋವಂಥ ವಿಚಾರ ಅಲ್ಲ, ಕಲಿಯುವಂಥ ವಿಚಾರ. ಮನೆಯಲ್ಲೇ ಕೂತಿದ್ದಾರೆ ಅಂದ್ರೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಷ್ಟೇ. ಇಲ್ಲ ಸರ್, ನಾನು ಆಕ್ಚುಲಿ ತುಂಬಾ ಹಿಂದೆನೆ ನಾನು ಬರ್ದಿದ್ದೆ, ಒಂದು ಪತ್ರನೂ ಬರ್ದಿದ್ದೆ. ಅದು ಎಲ್ಲರೂ ತಾವುಗಳೇ ಅದನ್ನ ಇದು ಮಾಡಿ. ಏನಕ್ಕಂದ್ರೆ ಯಾರ ವಿರುದ್ಧವಾಗ್ಲಿ ಅಥವಾ ಯಾರಿಗೂ ನೋಯಿಸ್ಬೇಕು, ಯಾರಿಗೂ ನೋಯಿಸಬಾರ್ದು, ಪೊಲಿಟಿಕಲಿ ಕರೆಕ್ಟ್ ಆಗಿರ್ಬೇಕು ಅನ್ನೋದಲ್ಲ. ಇದು ನಾವು ನಮ್ಮ ಜೀವನಗಳಲ್ಲಿ ತಗೊಂಡಂತ ಕೆಲವು ನಿರ್ಧಾರಗಳು. ನನ್ನ ಮತ ಚಲಾಯಿಸಿದ್ದೀನಿ. ನೀವು ನಿಮ್ಮ ಅಮೂಲ್ಯವಾದ ಮತವನ್ನ ಇವತ್ತು ಚಲಾಯಿಸಲೇಬೇಕು. ನಮ್ಮ ದೇಶ ಮುನ್ನಡೆಯುವ ದಿಕ್ಕನ್ನ ನಿರ್ಧರಿಸುವಂತ ದಿನ ಇದು. ಹಾಗಾಗಿ ನೀವು ವೋಟ್ ಮಾಡಬೇಕಾದ್ರೆ ಅಭ್ಯರ್ಥಿ, ಆ ಪಕ್ಷವನ್ನು ನೀವು ಆಗಲೇ ನಿರ್ಧಾರ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಮೇಕ್ ಎ ಇನ್ಫಾರ್ಮ್ ಚಾಯ್ಸ್. ನನ್ನ ಮಾನದಂಡಗಳು ಇದ್ದಿದ್ದು ಅಭ್ಯರ್ಥಿಯ ಮೂಲಭೂತ ಮೌಲ್ಯಗಳು, ಅವರ ನಂಬಿಕೆಗಳು, ಅವರ ಉದ್ದೇಶಗಳನ್ನ ಕಾರ್ಯರೂಪಕ್ಕೆ ತರುವಂತ ಶಕ್ತಿಯ ಜಾಣ್ಮೆ ಅವರಲ್ಲಿ ಇದೆಯಾ ಅನ್ನೋದೇ ನನ್ನ ಮಾನದಂಡವಾಗಿತ್ತು. ನಿಮ್ಮ ಮಾನದಂಡ ಏನೇ ಇರ್ಬೋದು. ಹಾಗಾಗಿ ಪ್ಲೀಸ್ ಡಿಸೈಡ್ ಅಟ್ ಹೋಮ್. ನಿಮ್ಮ ಮನೆ ಹೊರಡಬೇಕಾದ್ರೆ ಯಾರು ವೋಟ್ ಮಾಡ್ತಾರೆ ಅಂತ ಡಿಸೈಡ್ ಮಾಡಿ ನಿಮ್ಮ ಅಮೂಲ್ಯವಾದವನ್ನ ಚಲಾಯಿಸಿ. ಕ್ಯೂ ಇವತ್ತು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಇಷ್ಟೊಂದು ನಾನು ಪ್ರತಿ ಎಲೆಕ್ಷನ್ ವೋಟ್ ಮಾಡಿದ್ದೀನಿ, ಈ ತರ ಒಂದು ಕ್ಯೂ, ಈ ತರ ಒಂದು ಉತ್ಸಾಹ ನಾನಂತೂ ನೋಡೇ ಇಲ್ಲ. ನನ್ನ ಮತ ಇದು ನಮ್ಮ ಡ್ಯೂಟಿ. ಸೊ ಎಲ್ಲರೂ ಅವರವರ ಹಕ್ಕನ್ನು ಚಲಾಯಿಸಲೇಬೇಕು. ಅದೇ ರೀತಿ ನಾನು ನನ್ನ ಹಕ್ಕನ್ನು ಚಲಾಯಿಸಕ್ಕೆ ಬಂದಿದ್ದೆ.
ಹೌದು, ಆ್ಯಕ್ಚುಲಿ ಯೂತ್ಸ್ ಇಲ್ಲಿ ನೋಡಿದಾಗಲ ಬಿ ಟಿ ಕಾನ್ವೆಂಟ್ನಲ್ಲಿ ಯೂತ್ಸ್ ಸ್ವಲ್ಪ ಕಮ್ಮಿನೇ ಇದ್ರು. ತುಂಬ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವರೆಲ್ಲರೂ ಬಂದು ಎಷ್ಟೊಂದು ಜನಕ್ಕೆ ನಡೆಯೋಕ್ಕೆ ಕೂಡ ಆಗ್ತಾಯಿಲ್ಲ, ಅವ್ರು ಕೂಡ ಬಂದು ವೋಟ್ ಆಗ್ತಾಯಿದ್ದಾರೆ. ಸೊ ಐ ವಿಶ್ ಎಲ್ಲ ಯುವಕರಿಗೂ ನಾನು ಒಂದು ರಿಕ್ವೆಸ್ಟ್ ಅಂತ ಮಾಡ್ಕೊಳ್ತಾ ಇದ್ದೀನಿ, ಇಟ್ಸ್ ಯುವರ್ ರೈಟ್, ಪ್ಲೀಸ್ ಡು ನಾಟ್ ಮಿಸ್, ಬಂದು ವೋಟ್. My information is we will win minimum 10 seats in this first phase. Europa has been telling this since inception of this coalition government. He has been telling. So are the things stable in Karnataka? It is stable. My information is we will win minimum 10 seats in this first phase. Europa has been telling this since inception of this coalition government. He has been telling. So are the things stable in Karnataka? It is stable. My information. ಇವತ್ತಿನ ಮತದಾನ ಪ್ರಕ್ರಿಯೆ ಕೆಲವೊಂದು ಭಾಗಗಳಲ್ಲಿ ಬಹಳ ವಿಶೇಷತೆಯಿಂದ ಕಂಡುಬಂತು. ಯಾಕಂದ್ರೆ ತುಮಕೂರಿನಲ್ಲಿ ನವದಂಪತಿ ಹೋಗಿ ಓಟನ್ನ ಮಾಡೋ ಮುಖಾಂತರವಾಗಿ ತಮ್ಮ ಕರ್ತವ್ಯವನ್ನ ಮೆರೆದಿದ್ದಾರೆ. ದೃಶ್ಯದಲ್ಲೂ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಮದುವೆ ಮುಗಿದ ತಕ್ಷಣ ನೇರವಾಗಿ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಬೇಕು, ಆ ಮುಖಾಂತರವಾಗಿ ಮತದಾನದ ಮಹತ್ವವನ್ನ ಈ ದಂಪತಿ ಸಾರಿದ್ದಾರೆ. ತುಮಕೂರಲ್ಲಿ ನವದಂಪತಿ ಹೋಗಿ ಓಟನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ರಾಜಾಜಿನಗರದಲ್ಲೂ ಕೂಡ ನವದಂಪತಿ ಹೋಗಿ ಓಟನ್ನ ಹಾಕಿದ್ದಾರೆ. ದೃಶ್ಯದಲ್ಲಿ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ನೇರವಾಗಿ ಚೌಲ್ಟ್ರಿಯಿಂದ ಮದುವೆ ಆದ ತಕ್ಷಣ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ತಮ್ಗೆ ಪ್ರಜಾಪ್ರಭುತ್ವದಲ್ಲಿ ಯಾವ ಹಕ್ಕಿದೆ, ತಮ್ಮ ಕರ್ತವ್ಯ ಏನಿದೆ ಅದನ್ನ ನಿಭಾಯಿಸಿದ್ದಾರೆ. ಇನ್ನೊಂದ್ ಕಡೆ ಮಂಗಳೂರಲ್ಲಿ ಮದುವೆ ಮಂಟಪದಲ್ಲಿ ಮೋದಿ ಹವಾ ಎದ್ದು ಕಾಣ್ತು. ವಧುವರರು ಕೇಸರಿ ಶಾಲನ್ನ ಬದಲಾಯಿಸಿ ಜೈಕಾರವನ್ನ ಕೂಗಿದ್ದಾರೆ. ಕುಲಶೇಖರದ ಹಾಲ್ನಲ್ಲಿ ನೀತಾ ಹಾಗೇನೆ ಜಯಂತ್ ಮದುವೆ ಕಾರ್ಯಕ್ರಮ ಈ ರೀತಿಯಾಗಿ ವಿಭಿನ್ನವಾಗಿ ನಡೀತು. ಯೂಶುವಲಿ ಹಿಂದೂ ಸಂಪ್ರದಾಯದಲ್ಲಿ ಹಾರವನ್ನ ಎಕ್ಸ್ಚೇಂಜ್ ಮಾಡೋ ಮುಖಾಂತರವಾಗಿ ಮದುವೆ ಆಗ್ತಾರೆ, ಸಪ್ತಪದಿ ಎಲ್ಲ ತುಳಿತಾರೆ. ಬಟ್ ಇಲ್ಲಿ ಕೇಸರಿ ಶಾಲನ್ನ ಎಕ್ಸ್ಚೇಂಜ್ ಮಾಡಿ ಮೋದಿ ಮೋದಿ ಅಂತ ಜೈಕಾರವನ್ನ ಕೂಗಿದ್ದಾರೆ. ಇನ್ನೊಂದ್ ಕಡೆ ಪುತ್ತೂರಲ್ಲೂ ಕೂಡ ನವ ವಧುವರರು ಓಟನ್ನ ಮಾಡಿದ್ದಾರೆ. ನವ ವಧು ಇಲ್ಲಿ ಓಟನ್ನ ಮಾಡಿರೋದು ಬಹುಶಃ ಮದ್ವೆಗೆ ಹೋಗೋಕ್ಕೂ ಮುಂಚೆ ಇವರು ಓಟನ್ನ ಮಾಡಿ ಹೋದಂತೆ ಕಾಣಿಸ್ತಾ ಇದೆ. ಸೊ ಪುತ್ತೂರಲ್ಲಿ ನವ ವಧು ಓಟನ್ನ ಮಾಡಿ ತಮ್ಮ ಮದುವೆಯಲ್ಲಿ ಆಮೇಲೆ ಪಾಲ್ಗೊಂಡಿದ್ದಾರೆ. ಸೊ ಮದುವೆ ಇದ್ರೂ ಕೂಡ ಸರತಿ ಸಾಲಲ್ಲೇ ನಿಂತ್ಕೊಂಡು ಮದುವೆ ಅಲಂಕಾರದಲ್ಲೇ ಅದೇ ವೇಷಭೂಷಣದಲ್ಲೇ ಓಟನ್ನ ಹಾಕಿ ಬಂದು ಓಟ್ ಮಾಡಿದೀನಿ, ನಾನು ನನ್ನ ಕರ್ತವ್ಯವನ್ನ ನಿಭಾಯಿಸಿದೀನಿ ನೋಡಿ ಅಂತ ಅಪೋಸ್ ಅನ್ನ ಕೊಡ್ತಾ ಇದ್ದಾರೆ. ಮದುವೆ ದಿನ ಅನ್ನೋದು ಅವರವರ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ದಿನ ಆಗುತ್ತೆ. ಆದ್ರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರೋದು, ನಮ್ಮ ಹಕ್ಕನ್ನ ನಮ್ಮ ಜವಾಬ್ದಾರಿಯನ್ನ ನಾವು ಮೆರಿಬೇಕು, ನಮ್ಮ ಕರ್ತವ್ಯ ಪಾಲನೆ ಮಾಡಬೇಕು ಅಂತ ಮದುವೆ ದಿನದಲ್ಲೂ ಕೂಡ ಓಟನ್ನ ಮಾಡಿದ್ದಾರೆ. ತುಂಬ ಸ್ಪೆಷಲ್ ಅನಿಸ್ತಿದೆ. ನಾನು ಲೋಕಲ್ ಆಯ್ತು ತುಮಕೂರು, ಇವ್ರು ಆಂಧ್ರ ಪ್ರದೇಶ್ ಕರ್ನೂಲಿಂದ. ಡೈರೆಕ್ಟಾಗಿ ಬಂದ್ವಿ, ಚೌಟ್ರಿಯಿಂದ ಡೈರೆಕ್ಟ್. ಇಲ್ಲ, ಇದು ಸೆಕೆಂಡ್ ಟೈಮ್. DNDS ತುಮಕೂರು 12 o'clock ಮುಹೂರ್ತ ಇತ್ತು. ಅದೇ ಎಲ್ಲರೂ ವೋಟ್ ಮಾಡಿ, ಇಂಡಿಯಾ ಬೆಟರ್ಮೆಂಟ್ ಆಫ್ ಇಂಡಿಯಾಗೆ ಎಲ್ಲರೂ ವೋಟ್ ಮಾಡಿ. ಇಂಡಿಯಾನು ಇಂಪಾರ್ಟೆಂಟ್ ಅಲ್ವಾ? ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ವಿ ಶುಡ್ ವೋಟ್. ವಿ ಆರ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ. ಎಲ್ಲರದ್ದು ಅದು ರೆಸ್ಪಾನ್ಸಿಬಿಲಿಟಿ ವೋಟ್ ಮಾಡೋದು. ಎಲ್ಲರೂ ವೋಟ್ ಮಾಡಬೇಕು. ವೋಟ್ ಮಾಡಿ, ನೀವು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ. ಇನ್ನು ಈ ಫೋಟೋದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಮಂಗಳೂರಲ್ಲಿ ವಿಕಲಚೇತನ ಯುವತಿ ಓಟನ್ನ ಮಾಡಿರೋದು. ಕಾಲ್ನಲ್ಲಿ EVM ಬಟನ್ ಅನ್ನ ಒತ್ತಿ ಮತದಾನವನ್ನ ಮಾಡಿದ್ದಾರೆ. ಕೈ ಇರಲಿಲ್ಲ ಪಾಪ ಈ ಯುವತಿಗೆ, ಕಾಲ್ನಿಂದ ಓಟನ್ನ ಮಾಡಿದ್ದಾರೆ. ಆ ಫೋಟೋವನ್ನ ನಾವು ನೋಡ್ತಾ ಇದ್ದೀವಿ. ಮಂಗಳೂರಲ್ಲಿ ಈ ರೀತಿಯಾಗಿ ಓಟನ್ನ ಮಾಡಿರೋದು.
ಇದು ನಮ್ಮ ರಾಜ್ಯದಲ್ಲಿ ನಡೆದಂತ ಮತದಾನದ ಪ್ರಕ್ರಿಯೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರೆಲ್ಲ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬ್ರೇಕ್ ಮುಂಚೆ ನಮ್ಮ ರಾಜ್ಯದಲ್ಲಿ ಇವತ್ತು ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತು, ಯಾರೆಲ್ಲ ವೋಟ್ ಮಾಡಿದ್ರು, ಏನೆಲ್ಲ ಸಂದೇಶ ಕೊಟ್ಟರು ಅನ್ನೋ ಮಾಹಿತಿಯನ್ನ ಕೊಟ್ವಿ. ಇನ್ನು ಪಕ್ಕದ ತಮಿಳುನಾಡಲ್ಲೂ ಕೂಡ ಇವತ್ತು ಮತದಾನ ಪ್ರಕ್ರಿಯೆ ಜೋರಾಗಿ ನಡೀತು. ಸಾಕಷ್ಟು ಭಾಗಗಳಲ್ಲಿ ಮತದಾನ ಆಗಿದೆ, ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೆದಿದೆ. ಇನ್ನು ಅಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್, ಕಮಲ್ ಹಾಸನ್ ಸೇರಿದಂತೆ ಚಿದಂಬರಂ ಅವರು ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ಇನ್ನು ಪಳನಿಸ್ವಾಮಿ ಅವರು ಕೂಡ ತಮ್ಮ ಹಕ್ಕನ್ನ ಇವತ್ತು ಚಲಾವಣೆ ಮಾಡಿದ್ದಾರೆ. ಇನ್ನು ಕನಿಮೋಳಿ ಅವರು ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಸರತಿ ಸಾಲಲ್ಲಿ ನಿಂತು ರಾಜಕಾರಣಿ ಆದ್ರೂ ಸರಿ, ಮುಖ್ಯಮಂತ್ರಿ ಆದ್ರೂ ಸರಿ, ಸೂಪರ್ ಸ್ಟಾರ್ ಆದ್ರೂ ಸರಿ, ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಾಮಾನ್ಯರೇ, ಸಾಮಾನ್ಯ ಪ್ರಜೆಗಳೇ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಪದೇ ಪದೇ ಈ ರೀತಿ ಮತದಾನಗಳು ಬಂದಾಗ. ಸೊ ಎಲ್ಲರೂ ಕೂಡ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾವಣೆ ಇವತ್ತು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ಆಗಿದೆ. ಇದು ಈ ಕ್ಷಣದ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.